ಹಬ್ಬಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಪ್ರಮುಖವಾದ ಹಾಗೆ ಎಲ್ಲರೂ ತುಂಬ ಖುಷಿಯಿಂದ ಮಾಡುವಂಥ ಹಬ್ಬ ಗಣೇಶ ಚತುರ್ಥಿ. ಹಾಗೆ ನಮ್ಮ ಮನೆಯಲ್ಲೂ ಕೂಡ ಪ್ರತಿ ವರ್ಷ ಇದನ್ನು ತುಂಬ ಪ್ರೀತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತೀವಿ. ನಾನು ಹಿಂದಿನ ಎಪಿಸೋಡ್ದಲ್ಲಿ ಆಲ್ರೆಡಿ ಹೇಳಿದ ಹಾಗೆ ನಮ್ಮನೆ ಹಿಂದೆಯೇ ಹೂವು ಹಣ್ಣು ಎಲ್ಲ ಬಿಡೋದ್ರಿಂದ ಆಲ್ಮೋಸ್ಟ್ ಪೂಜೆಗೆ ಅಲ್ಲಿರ್ತಕ್ಕಂಥದ್ದನ್ನೇ ತೊಗೊಂಡು ಪೂಜೆ ಮಾಡಿದ್ವಿ. ನಮ್ಮ ಮಾವ ನಮ್ಮ ಪತಿದೇವರು ಇಬ್ಬರು ಸೇರಿಕೊಂಡು ಆಲ್ಮೋಸ್ಟ್ ಗಣೇಶನ್ನ ಆವಾಹನೆ ಮಾಡಿ ಅವರಿಗೆ ಬೇಕಾದಂಥ ಉಪಚಾರಗಳನ್ನೆಲ್ಲ ಮಾಡಿ ನೈವೇದ್ಯನೂ ಕೂಡ ಮಾಡಿ ಅವನಿಗೆ ಇಷ್ಟವಾದಂಥ ಚಕ್ಕುಲಿ ಕಡುಬು ಹಾಗೆ ಪಂಚಫಲಗಳು ಇದೆಲ್ಲದನ್ನು ನೈವೇದ್ಯ ಮಾಡಿ ಕಡುಬು ಮುಖ್ಯವಾಗಿ ಕರಿಗಡುಬು ಮತ್ತು ಮೋದಕ ಇದಿಷ್ಟನ್ನು ನೈವೇದ್ಯ ಮಾಡಿ ಹಾಗೆ ಮಹಾ ನೈವೇದ್ಯ ಅಂತ ಕೂಡ ಮಾಡಿ ಅದಾದಮೇಲೆ ಆರತಿ ಮಾಡಿ ನಾವು ನಮ್ಮ ಊಟದ ಕಡೆ ಗಮನ ಕೊಟ್ವಿ. ದೇವರಿಗೆ ಅಂತ ಇಟ್ಟಿದ್ದ ನೈವೇದ್ಯದಲ್ಲೇ ಆಲ್ಮೋಸ್ಟ್ ನಮ್ಮ ಊಟನೂ ಮುಗಿಯುತ್ತೆ. ಹಾಗಾಗಿ ನಮ್ಮ ಊಟ ಹೀಗಿತ್ತು, ಬಾಳೆ ಎಲೆ ಊಟ. ಸಂಜೆ ಮತ್ತೆ ಗಣೇಶನಿಗೆ ವಿಸರ್ಜನೆ ಆಗಬೇಕಲ್ಲ, ಅದಕ್ಕೆ ಮುಂಚೆ ವ್ರತದ ಕಥೆಯನ್ನು ಓದಿ ಆರತಿ ಮಾಡಿ ಈ ವರ್ಷದ ಹಬ್ಬವನ್ನು ಮುಗಿಸಿದ್ವಿ.